ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಿದ್ದಂಥ ವಿಮಾನ 4 ಗಂಟೆ ಆಕಾಶದಲ್ಲಿ ಹಾರಾಟವನ್ನು ಮಾಡಿ ವಾಪಸ್ ಬೆಂಗಳೂರಿಗೆ ಬಂದಿದೆ. ತಪ್ಪಿದ ದುರಂತ, ಬದುಕುಳಿದ ನೂರಾರು ಜನ. ವೇಗದಲ್ಲಿ ಏಕಾಏಕಿ ನಿಯಂತ್ರಣ ಕಳೆದುಕೊಂಡಂತಹ ಫ್ಲೈಟ್ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ವಿಮಾನ. ಆದರೆ ವೇಗದಲ್ಲಿ ನಿಯಂತ್ರಣ ಕಳೆದುಕೊಂಡಂಥ ಹಿನ್ನೆಲೆಯಲ್ಲಿ 4 ಗಂಟೆ ಆಕಾಶದಲ್ಲೇ ಇದ್ದು ಬಳಿಕ ಬೆಂಗಳೂರಲ್ಲಿ ಲ್ಯಾಂಡ್ ಆಗಿದೆ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಹೈದರಾಬಾದ್ನಿಂದ ಟೇಕ್ ಆಫ್ ಆಗಿತ್ತು. ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಹುಬ್ಬಳ್ಳಿ ಹತ್ರ ಸಮೀಪಿಸ್ತಾ ಇದ್ದಂತೆ ವಿಮಾನದಲ್ಲಿ ಕೆಲವೊಂದು ತಾಂತ್ರಿಕ ದೋಷ ಕಂಡು ಬಂದಿದೆ. ಇಲ್ಲಿ ಮಹಿಳೆ ಪ್ರಯಾಣಿಕರು ಕಣ್ಣೀರು ಹಾಕ್ತಿದ್ದಾರೆ, ಏನಾಗ್ಬಿಡ್ತು ಅಂತೇಳಿ. ಭಾರೀ ದುರಂತ ತಪ್ಪಿದೆ, ನೂರಾರು ಪ್ರಯಾಣಿಕರಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹೈದರಾಬಾದ್ನಿಂದ ಹೊರಟಿದ್ದಂಥ ವಿಮಾನ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು 4:30ಕ್ಕೆ. ಆದರೆ ತಾಂತ್ರಿಕ ದೋಷದಿಂದಾಗಿ ಅದು ಲ್ಯಾಂಡ್ ಆಗಲಿಲ್ಲ. 4-5 ಗಂಟೆ ಕಾಲ ಆಕಾಶದಲ್ಲೇ ಹಾರಾಟವನ್ನು ನಡೆಸಿ ಕೊನೆಗೆ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿದೆ. ಎಲ್ಲರಲ್ಲೂ ಆತಂಕ ಇದ್ದೇ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಿಮಾನ ಪತನ ಆಗ್ತಾ ಇರುವಂಥ ವರದಿಗಳಾಗ್ತಾ ಇದೆ. ತಾಂತ್ರಿಕ ದೋಷಗಳು ಕೂಡ ಸಾಕಷ್ಟು ಕಂಡು ಬರ್ತಾ ಇದೆ. ಹಾಗಾಗಿ ಸಾಮಾನ್ಯವಾಗಿ ಪ್ರಯಾಣಿಕರಲ್ಲಿ ಆತಂಕ ಇದ್ದೇ ಇರುತ್ತೆ. ಆದರೂ ಕೂಡ ಯಾವುದೇ ದುರಂತ ಆಗದೆ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದು ತಲುಪಿದ್ದಾರೆ. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು, ನೂರಾರು ಪ್ರಯಾಣಿಕರಿದ್ದಂಥ ವಿಮಾನ. ಆದರೆ ಟೆಕ್ನಿಕಲ್ ಎರರ್ನಿಂದಾಗಿ ಲ್ಯಾಂಡ್ ಆಗೋದಕ್ಕಾಗಿಲ್ಲ. ಒಂದು ಕಡೆ ಹೇಳಲಾಗ್ತಾ ಇದೆ ವೇಗದಲ್ಲಿ ಕೆಲವೊಂದಷ್ಟು ನಿಯಂತ್ರಣವನ್ನು ಕಳೆದುಕೊಂಡಿತ್ತು ವಿಮಾನ ಅಂತೇಳಿ. ಲ್ಯಾಂಡಿಂಗ್ ಆಗುವ ಸಂದರ್ಭದಲ್ಲಿ ಅಂದರೆ ನೆನೆ ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಹತ್ರ ಬರ್ತಾ ಇದ್ದಂತೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಹತ್ರ ಬರಬೇಕಾದ್ರೆ ತಾಂತ್ರಿಕ ದೋಷ ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಪೈಲಟ್ 4-5 ಗಂಟೆ ಆಕಾಶದಲ್ಲೇ ಹಾರಾಟವನ್ನು ನಡೆಸಿ ಕೊನೆಗೆ ಬೆಂಗಳೂರಿಗೆ ಬಂದು ತಲುಪಿದ್ದಾರೆ. ಅಲ್ಲಿ ಸೇಫಾಗಿ ಲ್ಯಾಂಡ್ ಆಗಿದೆ.